ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಹಿಂದೆ ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಬಹಳ ವಿವಾದಕ್ಕೆ ಕಾರಣ ಆಗಿತ್ತು. ಇದೀಗ ಬಿಎಂಆರ್ಸಿಎಲ್ ಡಿಪಿಆರ್ ಸಿದ್ಧಪಡಿಸೋಕೆ ಟೆಂಡರ್ಗೆ ಆಹ್ವಾನಿಸಿದ್ದು ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಕ್ಸಮರಕ್ಕೆ ಮತ್ತೊಮ್ಮೆ ಹಾದಿಯಾಗಿದೆ. ತುಮಕೂರು ಮೆಟ್ರೋ ಸಂಪರ್ಕಕ್ಕೆ ಡಿಪಿಆರ್ಗೆ ಸಿದ್ಧತೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ ಸಜ್ಜು. ತುಮಕೂರಿಗೆ ನಮ್ಮ ಮೆಟ್ರೋ ವಿಸ್ತರಣೆ ಮಾಡಬೇಕು ಎನ್ನುವುದು ಬಹಳ ಹಿಂದಿನಿಂದಲೂ ನಡೀತಿದ್ದ ಚರ್ಚೆ. ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ವಾಕ್ಸಮರಕ್ಕೂ ಕಾರಣವಾಗಿತ್ತು. ಇದೀಗ ಬೆಂಗಳೂರಿನ ಮಾದಾವರದಿಂದ ತುಮಕೂರಿನವರೆಗೆ ಗ್ರೀನ್ ಲೈನ್ ಮೆಟ್ರೋ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಡಿಪಿಆರ್ಗೆ ಟೆಂಡರ್ ಆಹ್ವಾನಿಸಲಾಗಿದೆ. ಬೆಂಗಳೂರಿಂದ ತುಮಕೂರಿಗೆ ಸುಮಾರು 70 ಕಿಲೋಮೀಟರ್ ಅಂತರವಿದೆ. ಈ ಹಿಂದೆ ಮಾದಾವರ ತುಮಕೂರು ಕಾರಿಡಾರ್ನ ಡಿಪಿಆರ್ಗಾಗಿ ಕಾರ್ಯಸಾಧ್ಯತಾ ಅಧ್ಯಯನವನ್ನ ಕೈಗೊಳ್ಳಲು ಸರ್ಕಾರದ ನಿರ್ದೇಶನ ನೀಡಿತ್ತು. ಈ ಹಿನ್ನೆಲೆ ಡಿಪಿಆರ್ ರೆಡಿ ಮಾಡಲು ನಮ್ಮ ಮೆಟ್ರೋದಿಂದ ಬಿಡ್ ಆಹ್ವಾನಿಸಲಾಗಿದೆ. ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಡಿಪಿಆರ್ಗೆ ಪ್ಲಾನ್ ಮಾಡಲಾಗಿದೆ. ಇದು ರಿಯಲ್ ಎಸ್ಟೇಟ್ ಪ್ರೇರಿತ ಯೋಜನೆ ಎನ್ನುವುದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅಭಿಪ್ರಾಯ. ನೀವು ತುಮಕೂರಿಗೆ ನಾವು ಮೆಟ್ರೋ ಅಥವಾ ರೈಲ್ ಕನೆಕ್ಷನ್ ಕೊಡೋದನ್ನ ನಾವು ವಿರೋಧ ಮಾಡ್ತಾ ಇಲ್ಲ, ಜನ ಅದನ್ನ ಅನ್ಯತಾ ಭಾವಿಸಬಾರ್ದು. ಆದರೆ ಮೆಟ್ರೋಗೆ ಈಗ ಹೆಂಗೆ ಮುಂಬೈಯಿಂದ ಥಾನೆಗೆ, ಡೆಲ್ಲಿಯಿಂದ ಹರಿಯಾಣದ ಗುಡ್ಗಾವಿಗೆ RRTS ಮಾಡಿದ್ದಾರೆ, ಅದೇ ರೀತಿಯಾದಂಥ RRTS ವ್ಯವಸ್ಥೆಯನ್ನು ಕಲ್ಪಿಸ್ಬೋದು. 1 ಕಿಲೋಮೀಟರ್ ಮೆಟ್ರೋ ಮಾಡೋದಕ್ಕೆ 450 ಕೋಟಿ ರೂಪಾಯಿ ಖರ್ಚಾಗುತ್ತೆ. ತುಮಕೂರಿಂದ ಇಲ್ಲಿ ತನಕ ನೀವು ಮೆಟ್ರೋ ಮಾಡಿದ್ರೆ ಜನ ನಿಂತ್ಕೊಂಡು ಬರಬೇಕಾಗತ್ತಾ 1 ಗಂಟೆ? ನಿಮಗೆ ಯಾರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಜನೆ ಮಾಡ್ತೀವಿ ಅಂತ ಹೊರಟ್ರೆ ಇದೇ ರೀತಿಯ ಐಡಿಯಾಗಳು ಬರೋದು. ಇನ್ನು ಹೊಸ ಮೆಟ್ರೋ ಕಾರಿಡಾರ್ ನೆಲಮಂಗಲ, ದಾಬಾಸ್ಪೇಟೆ ಮತ್ತು ಕ್ಯಾತ್ಸಂದ್ರ ಮೂಲಕ ಹಾದು ಹೋಗಲಿದೆ. ನವೆಂಬರ್ 21, 2025ರಂದು ಡಿಪಿಆರ್ ಟೆಂಡರ್ ಕರೆಯುವ ಸಾಧ್ಯತೆ ಇದೆ. ಈ ಯೋಜನೆಯ ಮೊದಲ ಹಂತಕ್ಕೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. 2024-25ರ ಕರ್ನಾಟಕ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಯೋಜನೆಯನ್ನ ಪ್ರಸ್ತಾಪಿಸಿದ್ರು. ಎಲ್ಲ ಕಡೆ ಮೆಟ್ರೋ ಸಂಪರ್ಕ ಇದ್ರೆ ಒಳ್ಳೆಯದು, ಇದರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಎನ್ನುವುದು ಸಚಿವ ರಾಮಲಿಂಗಾರೆಡ್ಡಿ ಮಾತು. ಮೆಟ್ರೋ ತುಮಕೂರು ಇರ್ಬೋದು ಅಥವಾ ಹೊಸಕೋಟೆ ಇರ್ಬೋದು, ಮಾಗಡಿ ಇರ್ಬೋದು ಅಥವಾ ಬೆಂಗಳೂರಿಗೆ ಒಂದು 13-14 ರಸ್ತೆ ಬರುತ್ತೆ. ಎಲ್ಲ ಕಡೆನೂ ಮಾಡಿ ನೀವು. ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಲ್ವಾ? ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಾದ್ರೆ ಎಲ್ಲ ಕಡೆ ಮೆಟ್ರೋ ಹೋಗಬೇಕು. ಆಮೇಲೆ ಬೆಂಗಳೂರು ನಗರದಲ್ಲೂ ಅಷ್ಟೇ, ಈಗೇನಿದೆ ಈ ಮೆಟ್ರೋ ಜಾಲ ಇದರ 4ರಷ್ಟು ಆಗಬೇಕು. ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಒಟ್ನಲ್ಲಿ ನವೆಂಬರ್ 21ರವರೆಗೆ ಟೆಂಡರ್ಗೆ ಸಮಯ ನಿಗದಿ ಮಾಡಲಾಗಿದೆ. ಒಂದೊಮ್ಮೆ ಡಿಪಿಆರ್ ಸಿದ್ಧವಾಗಿ ಗ್ರೀನ್ ಲೈನ್ ವಿಸ್ತರಣೆಯಾಗಿ ತುಮಕೂರಿಗೆ ಸಂಪರ್ಕ ಪಡೆದರೆ ರಾಜ್ಯದ ಚೊಚ್ಚಲ ಅಂತರ್ಜಿಲ್ಲಾ ಮೆಟ್ರೋ ಜಾಲ ಇದಾಗಿರಲಿದೆ. ಈ ಹಿಂದೆ ವಿವಾದಕ್ಕೆ ಕಾರಣವಾಗಿದ್ದಂತಹ ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ಸಂಪರ್ಕ ವಿಚಾರಕ್ಕೆ ಇದೀಗ ಡಿಪಿಆರ್ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ನಮ್ಮ ಮೆಟ್ರೋ ಮುಂದಾಗಿರುವಂಥದ್ದು. ಇದಕ್ಕೆ ಬಿಜೆಪಿ ನಾಯಕರು ಇದೀಗ ತೀವ್ರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.